ವೀಕ್ಷಕರೇ, ಇದ್ದಕ್ಕಿದ್ದ ಹಾಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಕೀಲರ ಬದಲಾವಣೆಯಾಗಿದ್ದು, ಈಗಾಗಲೇ ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೇಸನ್ನು ನೋಡಿಕೊಳ್ತಿದ್ದಂತಹ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸ್ವಯಂ ಪ್ರೇರಿತವಾಗಿ ಈ ಒಂದು ಕೇಸನ್ನ ಕೈಬಿಟ್ಟಿದ್ದು, ಈ ಕಾರಣದಿಂದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತೊಬ್ಬ ಸೀನಿಯರ್ ಲಾಯರ್ ಅನ್ನ ಈ ಒಂದು ಕೇಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ವೀಕ್ಷಕರೇ, ನಟ ದರ್ಶನ್ ಅವರ ಹೊಸ ವಕೀಲರು ಯಾರು ಅಂತ ನೋಡೋದಾದ್ರೆ ಅವರು ಬೇರೆ ಯಾರು ಅಲ್ಲ, ಕರ್ನಾಟಕದ ಪ್ರತಿಷ್ಠಿತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ನಟ ದರ್ಶನ್ ಅವರ ಈ ಒಂದು ಕೇಸನ್ನು ಮುಂದುವರಿಸಲಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಈಗಾಗಲೇ ಮೂಲಗಳಿಂದ ಕನ್ಫರ್ಮೇಶನ್ ಕೂಡ ಸಿಕ್ಕಿದ್ದು, ಮುಂದಿನ ವಾರ ನಟ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರೇ ವಾದವನ್ನ ಮಂಡಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಈಗಾಗಲೇ ಲೀಕ್ ಆಗಿದ್ದು, ಇದು ನಿಜಕ್ಕೂ ದರ್ಶನ್ ಅವರ ಕೇಸ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಿ.ವಿ. ನಾಗೇಶ್ ಅವರೇ ನಟ ದರ್ಶನ್ ಅವರಿಗೆ ಮೊದಲ ಬಾರಿಗೆ ಜಾಮೀನನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದು, ಆ ನಂತರ ಕಾರಣಾಂತರಗಳಿಂದ ಸಿ.ವಿ. ನಾಗೇಶ್ ಅವರ ಬದಲು ಬೇರೆ ವಕೀಲರಿಗೆ ಅವಕಾಶವನ್ನ ನೀಡಲಾಗಿತ್ತು. ಸಿ.ವಿ. ನಾಗೇಶ್ ಅವರ ತುಂಬಾನೇ ಬಿಸಿ ಶೆಡ್ಯೂಲ್ ನಿಂದಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು, ಇದೀಗ ದರ್ಶನ್ ಅವರ ಈ ಒಂದು ಕೇಸ್ನಿಂದ ವಕೀಲರು ಸ್ವಯಂ ಪ್ರೇರಿತವಾಗಿ ಹಿಂಜರಿದ ಕಾರಣ ಮತ್ತೆ ನಟ ದರ್ಶನ್ ಅವರ ಕೇಸನ್ನ ಸಿ.ವಿ. ನಾಗೇಶ್ ಅವರೇ ವಹಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾರೆಲ್ಲ ನಟ ದರ್ಶನ್ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಬರಲಿ ಅಂತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.